ಎಚ್ಡಿ ಕೋಟೆಯಲ್ಲಿ ಹರಿದ ನೆತ್ತರು. ಗಾಂಜಾ ನಶೆಯಲ್ಲಿ ನಡೆದೇ ಹೋದ ಭೀಕರ ಕೊಲೆ. ಎಚ್ಡಿ ಕೋಟೆ ಪಟ್ಟಣದಲ್ಲಿ ತಡರಾತ್ರಿ ಭೀಕರ ಕೊಲೆಯಾಗಿದ್ದು, ಪಟ್ಟಣದ ಮುಸ್ಲಿಂ ಬ್ಲಾಕ್ ನಿವಾಸಿ ಮೊಹಮ್ಮದ್ ರಫಿ ಅಲಿಯಾಸ್ ಕಲಾಂ ಎನ್ನುವ ಯುವಕನನ್ನ ಅದೇ ಏರಿಯಾದ ತೌಹೀದ್ ಎನ್ನುವ ವ್ಯಕ್ತಿ ಮಾರಕಾಸ್ತ್ರಗಳಿಂದ ಹೊಡೆದು ಭೀಕರವಾಗಿ ಕೊಲೆ ಮಾಡಿದ್ದಾನೆ ಎಂದು ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ಮಂಗಳವಾರ ರಾತ್ರಿ 10 ಗಂಟೆ ಸಮಯದಲ್ಲಿ ದೊಡ್ಡ ಮಸೀದಿ ಹಿಂಭಾಗದಲ್ಲಿ ಕೂತಿದ್ದ ಕಲಾಂ ಎನ್ನುವ ಯುವಕನನ್ನ ದೊಣ್ಣೆಯಿಂದ ಬಲವಾಗಿ ಹೊಡೆದು ಹತ್ಯೆ ಮಾಡಿದ್ದಾನೆ. ವಿಚಾರ ತಿಳಿದ ಕುಟುಂಬಸ್ಥರು ಸ್ಥಳೀಯರ ಸಹಾಯದಿಂದ ಎಚ್ಡಿ ಕೋಟೆ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಿದ್ದಾರೆ. ಗಂಭೀರವಾದ ಗಾಯಗಳಿಂದ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದ ಕಲಾಂ ಹೆಚ್ಚಿನ ಚಿಕಿತ್ಸೆಗಾಗಿ ಮೈಸೂರಿನ ಆಸ್ಪತ್ರೆಗೆ ದಾಖಲಿಸಿದ್ರು. ಆದ್ರೆ ಸುಮಾರು 3 ಗಂಟೆ ಸಮಯದಲ್ಲಿ ಕಲಾಂ ಪ್ರಾಣಪಕ್ಷಿ ಹಾರಿ ಹೋಗಿದೆ. ಪಟ್ಟಣದಲ್ಲಿ ಹಲವು ಕಡೆ ಅನಧಿಕೃತವಾಗಿ ಗಾಂಜಾ ಮಾರಾಟ ಮಾಡಲಾಗುತ್ತಿದ್ದು, ಬಹುತೇಕ ಯುವ ಸಮೂಹ ಗಾಂಜಾ ವ್ಯಸನಿಗಳಾಗಿದ್ದಾರೆ. ಈ ಕೊಲೆ ಜನತೆಯನ್ನ ಬೆಚ್ಚಿ ಬೀಳಿಸಿದೆ. ಇನ್ನು ಮುಂದಾದರೂ ಸ್ಥಳೀಯ ನಾಯಕರು ಹಾಗೂ ಎಚ್ಡಿ ಕೋಟೆ ಪೊಲೀಸರು ಈ ರೀತಿಯ ಅಹಿತಕರ ಘಟನೆ ತಪ್ಪಿಸಲು ಹೆಚ್ಚಿನ ವೇಗ ವ್ಯವಸ್ಥೆ ಮಾಡ್ತಾರಾ, ಪುಡಿ ರೌಡಿಗಳ ಅಟ್ಟಹಾಸಕ್ಕೆ ಬ್ರೇಕ್ ಹಾಕ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈ ಪ್ರಕರಣ ಎಚ್ಡಿ ಕೋಟೆ ಪೊಲೀಸ್ ಠಾಣೆಗೆ ಮೊಹಮ್ಮದ್ ರಫಿ ಅಲಿಯಾಸ್ ಕಲಾಂ ಅವರ ಸಹೋದರಿ ರುಕ್ತಾನ ದೂರು ನೀಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತೌಹೀದ್ ಪತ್ತೆ ಹಚ್ಚಲು ತಂಡವನ್ನ ರಚನೆ ಮಾಡಿದ್ದಾರೆ. ಸ್ಥಳಕ್ಕೆ ಎಸ್ಪಿ, ಡಿವೈಎಸ್ಪಿ, ಸರ್ಕಲ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಮಾಹಿತಿ ಪಡೆದುಕೊಂಡಿದ್ದಾರೆ. ವರದಿ ರಮೇಶ್ ಕೋಟೆ. ನನ್ನ ತಮ್ಮಂದು ತಪ್ಪಿದ್ಯೋ ನನ್ಗೆ ಗೊತ್ತಿಲ್ಲ. ಹೌದು ಇರ್ಬೋದು, ಇಲ್ಲ ಅಂತ ಹೇಳಲ್ಲ. ಅಷ್ಟೊಂದು ಸಾಯಿಸೋ ಥರ ಏನು ಮಾಡ್ಬಿಟ್ಟ ಅವನು, ಅಷ್ಟೊಂದು ದುಶ್ಮನಾಗಿ ಇರ್ತಿತ್ತಂದ್ರೆ ಕೈನು ಕಾಲು ಏನಾದರೂ ಮುರಿಬೇಕಾಗಿತ್ತು, ಎರಡು ಹೆಟ್ ಹೊಡಿಬೇಕಾಗಿತ್ತು. ಸಾಯಿಸೋ ಥರ ಹೊಡೆದವನಲ್ಲ, ಹೆಂಗೆ ನಳ್ಳಿ ಸತ್ತವನೇ ಗೊತ್ತಾ ಸರ್. ಲಾಸ್ಟ್ ಟೈಮಲ್ಲಿ ನಮ್ಮ ನೀರು ಹಾಕಂಗೆ ಇಲ್ರಿ ಸತ್ತೋಗೋನಲ್ಲ ಸರ್. ಯಾರು ಸರ್ ಇದ್ದಾನೆ ಅವ್ರಿಗೆ? ನಮ್ಮ ಕಡೆಯವ್ರಿಗೆ ಯಾರಿದ್ದಾರೆ ಸರ್? ನನಗೇನು ಇಲ್ಲ ಸರ್. ನನಗೆ ಎಂಥದ್ದು, ನನಗೆ ದುಡ್ಡಿನ ಅವಶ್ಯಕ ಬೇಡ ಸರ್. ನನಗೆ ನಮ್ಮ ಅಜ್ಜಿಗೂ ನಮ್ಮ ಚಿಕ್ಕಮ್ಮನ ನಾನಿದ್ದೀನಿ, ನಾನು ಸಾಕೊಂಡು ಹೋಗ್ತೀನಿ. ನನಗೆ ದುಡ್ಡಿನ ವಿಷಯನೇ ಬೇಡ. ನನಗೇನಾಗಬೇಕಂದ್ರೆ ಅವನು ಆ ಥರನೇ ನಮ್ಮ ಕಣ್ಣು ಮುಂದೆ ಸಾಯ್ಬೇಕು. ನಾವು ಸಾಯ್ಸೋಕ್ಕಾಗಲ್ಲ, ನಮ್ಮ ಕಾನೂನು ಕೊಡಲ್ಲ. ಅದೇ ಕಾನೂನೇ ಅವ್ನಿಗೆ ಸಾಯಿಸ್ಬೇಕು ಅಷ್ಟೇ ನಾನು ಹೇಳೋದು. ಇನ್ನೊಂದು ಸತಿ ಯಾವನು ಆ ಥರ ಕೆಲಸ ಮಾಡೋಕ್ಕೆ ಮುಂದುವರಿಬೇಡ್ದು ಅಷ್ಟೇ ಹೇಳೋದು. ದುಡ್ಡಿನ ವಿಷಯ ಏನಕ್ಕೆ ಬಂತು ಈಗ? ಇಲ್ಲ, ನಾನು ಹೇಳ್ಕೊಳ್ಳೋದು ಮುಂದಿನ ಪರಿಹಾರ ಅದೇ ಆಗೋದಲ್ವಾ. ದುಡ್ಡು ನೋಡ್ಬಿಟ್ಟು ದುಡ್ಡಿನ ಇದು ಮಾಡ್ಕೊಂಡು ಪರಿಹಾರ ಮಾಡ್ಕೋತಾರ ಅಂತ. ನನ್ನ ಪರಿಹಾರ ಬೇಡ ಸರ್. ನನ್ನ ತಮ್ಮನಿಗಾಗಿ ಶಿಕ್ಷೆ ಸಂಧಾನ ಬೇಡ, ನಿಮ್ಗೆ ಅಷ್ಟೇ ನನಗೆ ಗೊತ್ತಾಯ್ತು. ನನಗೆ ಬೆಳಿಗ್ಗೆ 9 ಗಂಟೆಗೆ ಹೇಳೋ ತಿರುಗಿಸಿದ್ರು ಸರ್. ನಮ್ಮ ಬೀಗರು ಬಂದು ನನಗೆ ಕರ್ಕೊಂಡು ಹೋದ್ರು. ಈ ರೀತಿ ಆಗಿದೆ ಅಂತ ಹೇಳಿದಾಗ ಅವ್ರ ಅಜ್ಜಿಗೂ ಅವರ ಚಿಕ್ಕಮ್ಮನಿಗೆ ನೋಡ್ಕೊಳ್ಳಿ ಅಂತ ಹೇಳಿ ನಾನು ಕೋಟೆಗೆ ಬಿಟ್ಬಿಟ್ಟಿದ್ದೆ. ನಾನು ಹುಣಸೂರವನು. ಯಾಕಂದರೆ ಅವರು ನಮ್ಮ ಮಾವನೂ ಇಲ್ಲ, ಅಲ್ಲಿ ನೋಡ್ಕೊಳ್ಳೋರು ಯಾರಿಲ್ಲ. ನಮ್ಮ ಅತ್ತೆಯವರು ತುಂಬ ಸೀರಿಯಸ್ ಪೇಷಂಟ್ ಅವರು. ಅದರಿಂದ ಅವ್ರಿಗೆ ಮೆಂಟಲಿ ಎಫೆಕ್ಟ್ ಇರೋದ್ರಿಂದ ಅವ್ರಿಗೆ ಅಲ್ಲೇ ಬಿಟ್ಬಿಟ್ಟೆ. ನಾನು ಹುಣಸೂರು ಕರ್ಕೊಳ್ಳಿಲ್ಲ. ಮೈಸೂರು ಜಿಲ್ಲಾ ಒಕ್ಕೂಟ ಸಲಹಾ ಸಮಿತಿ ಸದಸ್ಯ ನಾನು. ಇತ್ತೀಚಿನ ದಿನಗಳಲ್ಲಿ ನಾವು ಹೊರಗಡೆ ಅಂದರೆ ಬೆಂಗಳೂರು, ಮೈಸೂರು ಅಂಥ ಜಾಗಗಳಲ್ಲೆಲ್ಲ ಈ ಡ್ರಗ್ಸ್ ಬಗ್ಗೆ, ಗಾಂಜಾ ಬಗ್ಗೆ ಕೇಳಿ ಈ ಥರ ಗಲಾಟೆ ಆಗ್ತದೆ ಅಂತ ನಾವು ಕೇಳ್ತಾ ಇದ್ದೆವು. ಈ ನಮ್ಮ ಎಚ್ಡಿ ಕೋಟೆ ತಾಲ್ಲೂಕಲ್ಲಿ, ಅದು ಮುಸ್ಲಿಂ ಬ್ಲಾಕಲ್ಲಿ ಈ ಥರ ಘಟನೆ ನಡೆದಿದೆ ಅಂದರೆ ನಮಗೆಲ್ಲ ಒಂಥರ ಇದ್ರ ಥರ. ಯಾಕಂದರೆ ಇದಕ್ಕೆ ನಮ್ಮ ಎಚ್ಡಿ ಕೋಟೆ ತಾಲ್ಲೂಕಿನ ಪೊಲೀಸ್ ಅಧಿಕಾರಿಗಳವ್ರೆ, ಅವ್ರು ಸ್ವಲ್ಪ ಕ್ರಮ ತಗೋಬೇಕು. ಯಾಕಂದರೆ ಇನ್ನೊಂದು ವಿಷಯ ಏನಂತಂದರೆ, ಏನು ಮಸೀದಿ ಜಿಮ್ಮೆದಾರಗಳಿರ್ತಾರೆ, ಅವರು ಬರೀ ಮಸೀದಿ ಜಿಮ್ಮೆದಾರಗಳಲ್ಲ. ಅವರು ಇಡೀ ಮಸೀದಿ ಅಂದರೆ ಬಿಡಿ ಎಲ್ಲ ಊರಿಗೆ ಸೇರಿದಂಥದ್ದವರು. ಅವರು ಸ್ವಲ್ಪ ಜವಾಬ್ದಾರಿ ತಗೋಬೇಕು. ಇಂಥ ವಿಚಾರಗಳಲ್ಲಿ ಅವರೇ ಸ್ವಲ್ಪ ಜವಾಬ್ದಾರಿ ತಗೊಂಡ್ರೆ ಏನಾಯ್ತದೆ ಅಂದರೆ, ಈ ಶಾದಿ ಮಹಲ್ ಹತ್ರ ಮತ್ತು ಖಬರಸ್ತಾನ್ ಹತ್ರ, ಮಸೀದಿ ಹಿಂಭಾಗ
ಅಲ್ಲೆಲ್ಲ ಏನಾಗಿದೆ 9:30 10 ಗಂಟೆ ಆಯ್ತಿದ್ದಂಗೆ ಹುಡುಗರು ಸ್ವಲ್ಪ ಒಂದು ಅಡ್ಡಗಳವೆ. ಆ ಅಡ್ಡಗಳಲ್ಲಿ ನಮ್ಮ ಪೊಲೀಸ್ ಇಲಾಖೆಯವರು ಅಲ್ಲಿ ಒಂದು ರೌಂಡ್ ಹೊಡಿಬೇಕು. ಅವ್ರು ಮತ್ತೆ ಮೊದಲಿಂದಾನು ಇದು ನಡ್ಕೊ ಬರ್ತಾ ಇದೆ. ಈ ಬರೋದು ಇಲ್ಲಿ ಸಿಕ್ಕಾಕೊಳ್ಳೋದು, ಅವ್ರ ಇನ್ಫ್ಲೂಯೆನ್ಸ್ ಮೇಲೆ ಬಿಟ್ಟು ಕಳ್ಸೋದು ಅಂಥ ಕೆಲಸಗಳಾಯ್ತದೆ. ಅದನ್ನ ಆಗಬಾರ್ದು. ಯಾರು ಅವ್ರು ಇನ್ಫ್ಲೂಯೆನ್ಸ್ ಮಾಡ್ತಾರೋ ಅವ್ರನ್ನೂ ನೋಡಿ ಅವ್ರ ಬುದ್ಧಿ ಹೇಳಿ ಆಗದಿರೋಂಗೆ ಮಾಡಬೇಕು ಹೊರತು ಅವ್ರನ್ನ ಬಿಟ್ಬಿಟ್ಟು ಕಳ್ಸ್ತಾನೆ ಇದ್ದಾರೆ. ಇದಿನ್ನೂ ಬೆಳೀತಾ ಇರ್ತದೆ. ಆದರೆ ಇದನ್ನೇನು ಮಾಡ್ಬೇಕಂದ್ರೆ ಫಸ್ಟು ಮಾಡಿರೋರನ್ನ ಅವ್ರಿಗೆ ಸಖತ್ತಾಗಿ ಏನು ಕ್ರಮ ಇದೆ, ಎಷ್ಟು ಆಕ್ಟ್ಗಳವೆಲ್ಲ ಹಾಕಿ ಅವ್ರನ್ನ ಚಾರ್ಜ್ ಮಾಡಿದ್ರೆ ಇನ್ನು ಬೆಳೆಯುವಂಥ ಹುಡುಗರು ಏನು 17 16 ವರ್ಷ 15 ವರ್ಷ 20 ವರ್ಷ ಅಂತ ಹುಡುಗರು ಎಲ್ಲ ಹಾಳಾಗ್ತಾ ಇದ್ದಾರೆ. ನಾನು ಕೈ ಮುಗಿದು ಕೇಳ್ಕೊಳ್ಳೋದು ಏನಂದರೆ ಇಂಥ ಕೆಲಸಗಳನ್ನು ಹುಡುಗರು ಯುವಕರು ಮಾಡಬಾರ್ದು. ಅವರ ತಂದೆ ತಾಯಿಗಳು ಜವಾಬ್ದಾರಿ ಇರ್ತದೆ. ಯಾಕಂದರೆ ಆ ಹುಡುಗ ಅದೇನಾದ್ರು ನಶೆ ಮಾಡ್ಕೊ ಬಂದರೆ ಅದು ಗೊತ್ತಾಗ್ಬಿಡ್ತದೆ. ಒಂದು ಸಣ್ಣೊಂದು ಬಿಡಿ ಹೊಡೆದ್ರೂ ಅದು ಗೊತ್ತಾಗುತ್ತೆ, ವಾಸನೆಲ್ಲಾಗಲಿ ಮತ್ತೊಂದಾಗಲಿ. ಅಂಥ ಕೆಲಸ ಮಾಡ್ಕೊ ಬಂದಮೇಲೆ ತಂದೆ ತಾಯಿ ಜವಾಬ್ದಾರಿ ಏನಂತಂದರೆ ಅವ್ರನ್ನ ಅವಾಯ್ಡ್ ಮಾಡಬೇಕು.